ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ನನಗೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನೆಕ್ಸ್ಟ್ ಬ್ಯಾಚು ಜಾನ್ವರಿಲಿ ಅನೌನ್ಸ್ ಮಾಡ್ತೀನಿ, ಜಾಯ್ನ್ ಆಗಿ ಕಲೀರಿ. ಸೊ ಇವತ್ತಿನ ಮಾರ್ಕೆಟು ಟೋಟಲಿ ಸೈಡ್ ವೇಸು, ಎಕ್ಸ್ಪೆಕ್ಟೆಡ್ ಇತ್ತು ಸೈಡ್ ವೇಸ್ ಆಗ್ಬೋದು ಅನ್ನೋದು. ಬಟ್ ಏನಂದರೆ ರಿಟ್ರೇಸ್ಮೆಂಟ್ ಸಿಕ್ಕಿದ್ರೆ ಮಾತ್ರ ಟ್ರೇಡ್ ಮಾಡಬೇಕು ಅನ್ನೋದು. ಸೊ ಇವತ್ತು ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿ. ಇವತ್ತು ನೀವು ಟ್ರೇಡ್ ಮಾಡಿಲ್ಲ ಅಂದರೆ ಲೈಕ್ ಯುವರ್ ಸೈಕಾಲಜಿ ಈಸ್ ವೆರಿ ಗುಡ್. ಸೊ ನೀವು ಆಪರ್ಚುನಿಟೀಸ್ಗೋಸ್ಕರ ವೆಯ್ಟ್ ಮಾಡ್ತೀರಾ. ಇಫ್ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಿಲ್ಲ ಅಂದರೆ ನೀವು ಟ್ರೇಡ್ ಮಾಡ್ತಿಲ್ಲ ಅಂತ ಒಂದು. ಸೆಕೆಂಡು, ಸಪೋಸ್ ನೀವು ಓವರ್ ಟ್ರೇಡಿಂಗ್ ಮಾಡ್ತೀರಾ ಅಂದರೆ ನಿಮಗೆ ಫೋಮೋ ಎಂಟ್ರೀಸ್ನ ಮೈಂಡ್ ಸೆಟ್ಟಲ್ಲಿದೆ. ಮಿಸ್ ಆಗ್ತಿದ್ದಾವೆ ಟ್ರೇಡ್ಸು ಅಂತ ಫೋಮೋ ಎಂಟ್ರಿ ಆಗ್ತೀರಾ. ಸೊ ಕಂಟಿನ್ಯೂಸ್ ಆಗಿ ಇವತ್ತು ಲಾಸ್ ತೊಗೊಂಡಿರ್ತೀರಾ. ಸಪೋಸ್ ಬೆಳಗ್ಗೆ ಏನಾದರೂ ನೀವು ಒಂದು 2-3 ಕ್ಯಾಂಡಲ್ಸಲ್ಲಿ ಪ್ರಾಫಿಟ್ ಮಾಡ್ಕೊಂಡಿದ್ದು ಮಾರ್ಕೆಟ್ನ ಕ್ಲೋಸ್ ಮಾಡಿದರೆ ಇವತ್ತಿನ ಡೇನ ನೀವು ಪ್ರಾಫಿಟಲ್ಲಿ ಇರ್ತೀರಾ. ಅದಾದಮೇಲೆ ನೀವು ಓವರ್ ಟ್ರೇಡಿಂಗ್ ಮಾಡಿದರೆ ಟುಡೇ ಯುವರ್ ಇನ್ ಲಾಸ್. ಓಕೆನಾ? 3 ಥಿಂಗ್ಸು ನೀವು ಅರ್ಥ ಮಾಡ್ಕೋಬೇಕು. ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್. So this was my profit or loss. No positions, no orders, no positions. Let refresh it. ಸೊ ರಿಫ್ರೆಶ್ ಮಾಡಿದ್ರು ಏನೂ ಇಲ್ಲ. ನಾನು ಬೆಳಗ್ಗೆನೇ ಒಂದು ಕಾಲ್ ಸೈಡ್ ಪ್ರೀಮಿಯಮ್ ಹಾಕೊಂಡು ಕೂತಿದ್ದೆ, ಅದರಲ್ಲೇ ನೋಡ್ತಾ ಇದ್ದೀನಿ. ನಾನು ಮತ್ತೆ ಇನ್ನೇನು ಟ್ರೇಡ್ ಮಾಡಲಿಕ್ಕೆ ಕೂಡ ಹೋಗಿಲ್ಲ. ಬಿಕಾಸ್ ಪ್ರೀಮಿಯಮ್ಸ್ಗಳು ಕಂಟಿನ್ಯೂಸ್ ಒಂದೇ ಪ್ಲೇಸಲ್ಲಿ ಬಂದು ನಿಂತಿದ್ದಾವೆ. ಸೊ ನನಗೆ ಪುಲ್ ಬ್ಯಾಕ್ ಸಿಗ್ತಾ ಇಲ್ಲ. ವಿತೌಟ್ ಪುಲ್ ಬ್ಯಾಕ್ ಮಾರ್ಕೆಟ್ ಒಂದೇ ಪ್ಲೇಸಲ್ಲಿ ನಿಂತಿದೆ. ಬ್ರೇಕ್ಔಟಲ್ಲಂತೂ ನಾನು ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಥರ ಸಿನಾರಿಯೋದಲ್ಲಿ ಪುಟ್ ಸೈಡು ರಿಟರ್ನು ಕೂಡ ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ಮಾರ್ಕೆಟ್ ಎಲ್ಲಿ ತನಕ ಮೇಲೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ಇಲ್ಲಿಂದ ರಿಟರ್ನ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಒಂದೇ ಇರೋದು, ನಮಗೆ ಪುಲ್ ಬ್ಯಾಕ್ ಬಂದರೆ ಆರಾಮ್ಸೆ ಬೈಯಿಂಗ್ ಸೈಡ್ ಹೋಗ್ಬೋದಿತ್ತು ಅಂತ. ಸೊ ಪುಲ್ ಬ್ಯಾಕ್ ಬರಲಿಲ್ಲ. ಸೊ ನೀವು ಲೆಟ್ಸ್ ಕ್ಲೋಸ್ ಇಟ್. ನಿಮಗೆ ಚಾರ್ಟಲ್ಲಿ ಗೈಡ್ ಮಾಡ್ತೀನಿ. ಸೊ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್. ಓಕೆ, ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮಾರ್ಕೆಟಲ್ಲಿ ಇವತ್ತು ಟ್ರೇಡ್ಸ್ನ ಏನು ಪ್ಲ್ಯಾನ್ ಮಾಡಿದೆ, ಹೇಗೆ ಪ್ಲ್ಯಾನ್ ಮಾಡಿದೆ ಅನ್ನೋದನ್ನು ನಿಮಗೂ ಕೂಡ ಹೇಳ್ತೀನಿ. ಸೊ ಬಿಕಾಸ್ ಸ್ಟೂಡೆಂಟ್ಸ್ ಕೂಡ ಕ್ಲಿಯರಾಗಿ ಹೇಳಿದೆ, ಇಫ್ ಇಟ್ ಈಸ್ ಅನ್ ಗ್ಯಾಪ್ ಅಪ್, ವೆಯ್ಟ್ ಫಾರ್ ಇಟ್ ಅನ್ ರಿಟ್ರೇಸ್ಮೆಂಟ್ ಆರ್ ಇಟ್ ಈಸ್ ಅನ್ ಬ್ರೇಕ್ಔಟ್. ಸೊ ರಿಟ್ರೇಸ್ಮೆಂಟ್ ಸಿಕ್ಕಿದ್ರೆ ಆಲ್ವೇಸ್ ನಮಗೆ ಪಿಕ್ಚರ್ ಪರ್ಫೆಕ್ಟ್ ಟ್ರೇಡ್ ಸಿಗುತ್ತೆ. ವೆಯ್ಟ್ ಫಾರ್ ಎ ರಿಟ್ರೇಸ್ಮೆಂಟ್ ಅಂತ. ಮಾರ್ಕೆಟು ಅದೇ ಥರ ಗ್ಯಾಪ್ ಅಪ್ ಕೂಡ ಓಪನ್ ಆಯಿತು. ಗ್ಯಾಪ್ ಅಪ್ ಓಪನ್ ಆಗಿ ಮೊದಲು 15 ನಿಮಿಷ ಫುಲ್ ಮೂಮೆಂಟು, ಸ್ಮಾಲ್ ರಿಟ್ರೇಸ್ಮೆಂಟು, ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ. ಅಗೇನ್ ಇಫ್ ಇಟ್ ಈಸ್ ಕಮ್ ಬ್ಯಾಕ್ ಟು ಮೈ 23 ಆರ್ 38 ಲೆವೆಲ್, ಐ ಕ್ಯಾನ್ ಟೇಕ್ ಅ ಟ್ರೇಡ್ ಫಾರ್ ಬುಲಿಶ್ ಸೈಡ್ ಟ್ರೇಡ್ ಅಂತ. ಸೊ ಮಾರ್ಕೆಟ್ ಏನು ಮಾಡಿದೆ, ಫುಲ್ ಡೇ ಇಲ್ಲೇ ನಿಂತಿದೆ. ಸೊ ಮೊದಲ 3-4 ಕ್ಯಾಂಡಲಲ್ಲಿ ಒಂದು 50-60 ಪಾಯಿಂಟ್ ಮೂವ್ ಆದಮೇಲೆ ಮಾರ್ಕೆಟ್ ಫುಲ್ ಡೇ 20 ಪಾಯಿಂಟ್ಸ್ ಒಳಗಡೆ ಡ್ರಾಮಾ ಮಾಡ್ತಿದೆ. 20-25 ಪಾಯಿಂಟ್ ಒಳಗಡೆ ನಿಂತಿದೆ. ಇಲ್ಲಿ ನಿಮಗೆ ಪ್ರೀಮಿಯಮ್ ಅಂತೂ ದೇವರೇ 1 ಪಾಯಿಂಟ್ ಕೂಡ ಮೂವ್ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಕಂಪ್ಲೀಟ್ಲಿ ನಿಂತ್ಬಿಡುತ್ತೆ ಮಾರ್ಕೆಟಲ್ಲಿ ಪ್ರೀಮಿಯಮ್ಸ್ಗಳು. ಯಾಕೆಂದರೆ ನಾಳೆ ಎಕ್ಸ್ಪೈರಿ ಇದೆ ಅಂದರೆ ಆಪ್ಷನ್ ಸೆಲ್ಲರ್ಸ್ಗಳು ಏನು ಮಾಡ್ತಾನೆ, ಸೊ ಈಗ ಆಲ್ರೆಡಿ ಗ್ಯಾಪ್ ಅಪ್ ಆಗಿರೋದ್ರಿಂದ ಕಾಲ್ ಶಾರ್ಟ್ ಮಾಡೋರು ಎಲ್ಲ ವ್ಯಾನಿಷ್ ಆಗಿದ್ದಾರೆ. ಅಬೌಟ್ 26,000ಅಲ್ಲಿ ಏನು ಕಾಲ್ ಶಾರ್ಟ್ ಮಾಡಿದ್ರು ವ್ಯಾನಿಷ್ ಆಗಿದ್ದಾರೆ. ಸೊ ಇವಾಗ ಏನಾಗಿದೆ, ಅವರಿಗೆ ಕಾಲ್ ಸೈಡ್ ಪ್ರೀಮಿಯಮ್ ಕೂಡ ಹೈ ಇದ್ದಾವೆ. ಸೊ ದೇ ಆರ್ ಶಾರ್ಟಿಂಗ್ ಅಗೇನ್ ಕಾಲ್ಸ್. ಟಾಪಿಗೆ ಬಂದಾಗ ಕಾಲ್ಗಳನ್ನ ಅಗೇನ್ ಶಾರ್ಟ್ ಮಾಡ್ತೀರಾ, ಅವ್ರಿಗೆ ಒಳ್ಳೆ ಪ್ರೀಮಿಯಮ್ ಡಿಕೆ ಸಿಗ್ತಾ ಇದೆ. ಏಕೆಂದರೆ ಮಾರ್ಕೆಟಲ್ಲಿ ಆಲ್ರೆಡಿ 3 ಡೇಸಿಂದ ನೋಡೋದಾದ್ರೆ ನಮ್ಮ ಹೈಯರ್ ಟೈಮ್ ಫ್ರೇಮ್ ಏನು ಹೇಳ್ತಿದೆ, ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಹೈಯರ್ ಟೈಮ್ ಫ್ರೇಮ್ ಹೇಳ್ತಾ ಇದೆ. ಸೊ ನಿನಗೆ ಫಸ್ಟ್ ಪುಲ್ ಬ್ಯಾಕ್ ಬಂತು, ಕಂಟಿನ್ಯೂಸ್ ಆಗಿ ಅಪ್ಸೈಡು ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಮಾಡ್ಕೊಂಡು ಮೇಲೆ ಹೋಗ್ತೀನಿ ಅಂದರೆ ಕಾಲ್ ಸೈಡ್ ಪ್ರೀಮಿಯಮ್ಗಳು ಹೈ ಆಗೇ ಇರ್ತವೆ. ಸೊ ಅವ್ರಿಗೂ ಆಪರ್ಚುನಿಟಿ ಸಿಗ್ತಾ ಇದೆ. ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಕಾಲ್ ಸೈಡ್ ಪ್ರೀಮಿಯಮ್ ಗ್ಯಾಪ್ ಅಪ್ಪಲ್ಲಿ ಹೈ ಆಗಿದ್ದಾವೆ. ಕಾಲ್ ಶಾರ್ಟ್ ಮಾಡೋಣ ಅಂತ ಮೇಲ್ಗಡೆಯಿಂದ ಕಾಲ್ ಶಾರ್ಟ್ ಮಾಡೋರಿಗೆ ಒಂದು ಉತ್ತಮ ಡಿಕೆ ಸಿಕ್ಕಿದೆ. ಕಾಲ್ ಟಾಪಲ್ಲಿ ಶಾರ್ಟ್ ಮಾಡಿದವರು ಇವತ್ತು ಒಂದು ಒಳ್ಳೆ ಡಿಕೆ ನೋಡಿದ್ದಾರೆ. ಆಲ್ರೆಡಿ ಅವ್ರಿಗೆ ಕಾಸ್ಟಲ್ಲಂತೂ ಇಲ್ಲ ಮಾರ್ಕೆಟು, ಬಟ್ ಅವ್ರಿಗೆ ಡಿಕೆ ಅಂತೂ ಸಿಗ್ತಾ ಇದೆ. ಸೊ ಈ ಥರ ಸಿನಿಯೋರಿಗಳನ್ನೂ ನಾವು ನೋಡಬೇಕಾಗುತ್ತೆ. ಸೊ ಆಲ್ವೇಸ್ ವೆಯ್ಟ್ ಫಾರ್ ಯುವರ್ ರಿಟ್ರೇಸ್ಮೆಂಟ್. ನನಗೆ ಇವತ್ತು ಟ್ರೇಡ್ ರಿಟ್ರೇಸ್ಮೆಂಟೇ ಬಂದಿಲ್ಲ ಅಂದರೆ ನಾನು ಎಲ್ಲಿಂದ ಟ್ರೇಡ್ ಮಾಡಲಿ? ಸೇಮ್ ವೇ ನಿಮ್ಮ ಸೈಕಾಲಜಿನೂ ಬೆಳಿಬೇಕು. ನನಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂದರೆ ನಾನು ಏನಕ್ಕೆ ಟ್ರೇಡ್ ಮಾಡಬೇಕು? ಇಫ್ ಯು ಆರ್ ಗೆಟಿಂಗ್ ಆಪರ್ಚುನಿಟಿ, ಯು ಟ್ರೇಡ್ ಇಟ್. ಇಫ್ ಯು ಆರ್ ನಾಟ್ ಗೆಟಿಂಗ್ ಆಪರ್ಚುನಿಟಿ, ಡೋಂಟ್ ಟ್ರೇಡ್ ಇಟ್. ದಟ್ ಈಸ್ ಅ ಸಿಂಪಲ್ ಫಂಡ. ಸೊ ಆಪರ್ಚುನಿಟೀಸ್ಗೋಸ್ಕರ ವೆಯ್ಟ್ ಮಾಡಬೇಕು. ಅದರ್ ಬಿಟ್ಟು ನೀವು ಲೈಕ್ ಫೋಮೋ ಟ್ರೇಡಿಂಗು ಇವತ್ತು ನೀವು ಡೌಟ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಜಸ್ಟ್ ಸಿಂಪಲಾಗಿ ಒಂದು ಮೈಂಡ್ಸೆಟ್ ಹೇಳ್ತೀನಿ ಇಲ್ಲಿ. ಯಾರ್ಯಾರು ಓಕೆ ಫಸ್ಟ್ ಬ್ರೇಕ್ಔಟ್ ಆಯಿತು ಅಂತ ಟ್ರೇಡ್ ತೊಗೊಂಡ್ರಿ, ಲಾಸ್ ಇಟ್, ಸ್ಟಾಪ್ ಲಾಸ್ ಇಟ್. ಅಗೇನ್ ಬ್ರೇಕ್ಔಟ್ ಆಯಿತು ಅಂತ ಟ್ರೇಡ್ ತೊಗೊಂಡ್ರಿ, ಸ್ಟಾಪ್ ಲಾಸ್ ಇಟ್. ಅಗೇನ್ ಬ್ರೇಕ್ಔಟ್ ಆಯಿತು ಅಂದರೆ, ಯಾಕೆಂದರೆ ನೀವು ಕ್ಯಾಂಡಲ್ ಸ್ಟಿಕ್ಸ್ ನೋಡಿ ಟ್ರೇಡ್ ಮಾಡೋರು, ನಿಮಗೇನಾಗ್ತಿದೆ ಇಲ್ಲಿ ಪ್ರತಿಯೊಂದು ಬ್ರೇಕ್ಔಟಲ್ಲೂ ಮಾರ್ಕೆಟ್ ಈಸ್ ಮೇಕಿಂಗ್ ಮಾರುಬೂಸು ಕ್ಯಾಂಡಲ್ಸ್. ಸೊ ಇಫ್ ಯು ಸಿ ಇಟ್ ಹಿಯರ್, ಸೊ ಮಾರುಬೂಸು ಕ್ಯಾಂಡಲ್ಗಳನ್ನ ಮಾಡ್ತಿದೆ. ಬ್ರೇಕ್ಔಟ್ ಆಯಿತು, ಮಾರುಬೂಸು ಕ್ಯಾಂಡಲಲ್ಲಿ ವ್ಯಾನಿಶು. ಅಗೇನ್ ಬ್ರೇಕ್ಔಟು, ಮಾರುಬೂಸು ಕ್ಯಾಂಡಲಾಗಿ ಸೆಲ್ಲರ್ಸ್ ವ್ಯಾನಿಶ್, ಮತ್ತೆ ಸೆಲ್ಲರ್ಸ್ ಹಿಂದಕ್ಕೆ ಎತ್ಕೊಂಡ್ಬಂಡು. ದಿಸ್ ವಾಸ್ ಲೈಕ್ ಹ್ಯೂಜ್ ಟ್ರ್ಯಾಪು. ಒಂದು ಒಳ್ಳೆ ಮಾರುಬೂಸು ಕ್ಯಾಂಡಲು, ಎಕ್ಸ್ಪೆಕ್ಟೇಷನ್ ಇನ್ನೂ ಹೈ ಆಗುತ್ತೆ ಅಂತ ಟೋಟಲ್ ಅವ್ರು ಸ್ಟಾಪ್ ಲಾಸ್ ಹಿಟ್ ಮಾಡಿ ಮತ್ತೆ ಅಲ್ಲಿಗೆ ಬಂದಿತ್ತಿದೆ. ಗೊತ್ತಾಯ್ತಾ ಏನಕ್ಕೆ ಈ ಥರ ಬಂದು ನಿಲ್ತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗಬೇಕು. ಸೆಲ್ಲಿಂಗ್ ಆಲ್ವೇಸ್ ಫಾಸ್ಟ್, ಬೈಯಿಂಗ್ ಆಲ್ವೇಸ್ ಲೋ. ಓಕೆನಾ? ಬಿಕಾಸ್ ಬೈಯಿಂಗ್ ಮಾಡಬೇಕಾದ್ರೆ ಅದು ತುಂಬಾ ಈಸಿ ಇರೋದಿಲ್ಲ. ಸೊ ಬಟ್ ಸಿಂಪಲ್ಲಾಗಿ ನಾನು ಏನಕ್ಕೆ ಬ್ರೇಕ್ಔಟ್ಸ್ಗಳನ್ನ ಟ್ರೇಡ್ ಮಾಡ್ತಿಲ್ಲ ಇವತ್ತು?
ಇಲ್ಲಿಂದ ಇಷ್ಟು ದೂರ ಸ್ಟ್ರೆಚ್ ಆಗಿದೆ ಮಾರ್ಕೆಟು. ಇನ್ನೂ ಬಯರ್ ಫೀಡ್ ಮಾಡಬೇಕು ಅಂದರೆ ರಿಟ್ರೇಸ್ಮೆಂಟ್ ಬಂದರೆ ದೊಡ್ಡವರು ಎಂಟ್ರಿ ಆಗ್ತಾರೆ. ಸೊ ರಿಟ್ರೇಸ್ಮೆಂಟ್ ಬರಲ್ಲ ಅಂದರೆ ದೊಡ್ಡ ಪ್ಲೇಯರ್ ಎಂಟ್ರಿ ಆಗಲ್ಲ. ಡಿಸೆಂಬರ್ ಬೇರೆ, ಇನ್ನೂ ಒಂದು 7-8 ದಿನ ಮಾರ್ಕೆಟಲ್ಲಿ ಮೂಮೆಂಟ್ ಸ್ಲೋನೇ ಇರುತ್ತೆ. ಸೊ ವೈ ಯು ವಾಂಟ್ ಟು ಟೇಕ್ ರಿಸ್ಕ್? ನಿಮಗೆ ಟ್ರೇಡ್ ಸಿಕ್ಲಿಲ್ವಾ, ಬಿಟ್ಬಿಡಿ, ಅವತ್ತಿನ ದಿನ ಏನೂ ಕಳ್ಕೊಳ್ಳಲ್ಲ, ಓಕೆನಾ? ಸೊ ನೆಕ್ಸ್ಟ್ ಡೇ ಇಸ್ ಮೈ ಬೆಸ್ಟ್ ಡೇ ಅನ್ಕೋಬೇಕು, ಸುಮ್ಮನೆ ಆಗಬೇಕು. ಸೊ ನಾನು ಕೂಡ ವೆಯ್ಟ್ ಮಾಡಿದೆ, 1:30 ತನಕಲ್ಲೂ ವೆಯ್ಟ್ ಮಾಡಿದೆ, ಯಾವ್ದಾದ್ರು ಟ್ರೇಡ್ ಸಿಗುತ್ತೆ ಅಂತ. 1:30ಗೂ ಬರಲ್ಲ, ಇನ್ನು ನಾನು ಟ್ರೇಡ್ ಮಾಡೋದಿಲ್ಲ. ಬಿಕಾಸ್ 2 ಗಂಟೆ ಮೇಲೆ ನನಗೆ ಸಪೋಸ್ ಇಫ್ ಇಟ್ ಈಸ್ ಅನ್ ಸ್ಮಾಲ್ ಲಾಸ್ ಆಯಿತು, ಅಗೇನ್ ನಾನು ಆ ಲಾಸ್ನ ಏನಾದ್ರು ಕವರ್ ಮಾಡೋಕ್ಕೆ ಆಪರ್ಚುನಿಟಿ ಸಿಗುತ್ತಾ ಅಂದರೆ ಸಿಗೋದಿಲ್ಲ. ಸೊ ಸಿಗಲ್ಲ ಅಂದಮೇಲೆ ಮತ್ತೇನಕ್ಕೆ ಟ್ರೇಡ್ ಮಾಡಬೇಕು? ಕ್ಲೋಸ್ ದ ಪೋರ್ಟಲ್, ಡನ್. ಇವತ್ತಿಲ್ಲ, ಸೊ ಈ ವೀಕಲ್ಲಿ ಇವತ್ತು ಟ್ರೇಡ್ ಮಾಡೋಕ್ಕೆ ಸಿಕ್ಕಲಿಲ್ಲ, ಮುಗ್ದೋಯ್ತು. 25ನೇ ತಾರೀಕು ಕ್ರಿಸ್ಮಸ್ಸು, ಅವತ್ತು ಸಿಗಲ್ಲ, ಮುಗ್ದೋಯ್ತು. ಸೊ ಈ ವೀಕಲ್ಲಿ ಇನ್ನು 3 ದಿನ ಇದೆ. ಸೊ 3 ದಿನಕ್ಕೆ ಎಷ್ಟಾಗುತ್ತೆ ಅಷ್ಟು ದುಡ್ಡು ಕೊಡೋದು ಅಷ್ಟೇ. ಸೊ ಟ್ರೇಡ್ ಸಿಕ್ಕಿಲ್ಲ ಅಂತ ನೀವು ಫೋಮೋದಲ್ಲಿ ಎಂಟ್ರಿ ಆಗಿ ಇವತ್ತು ನೀವೇನಾದರೂ ಓವರ್ ಟ್ರೇಡಿಂಗ್ ಮಾಡಿದ್ರಿ ಅಂದರೆ ಇವತ್ತಿನ ಓವರ್ ಟ್ರೇಡಿಂಗು ನಿಮ್ಮ ಲೈಫಲ್ಲಿ ಮತ್ತೆ ಅದು ನೈಟ್ ಮೇರೇನ ಉಳ್ಕೊಬಿಡುತ್ತೆ. ಲೈಕು ನಾನು ಅವತ್ತು ಸೈಡ್ ವೇಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿದೆ ಅಂತ. ಸೊ ದಟ್ ಈಸ್ ದ ಥಿಂಗ್. ಸೊ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ, ಲಾಜಿಕ್ ಕೂಡ ಅರ್ಥ ಆಗಿದೆ, ಯಾಕೆ ನಾನು ಬ್ರೇಕೌಟ್ ಟ್ರೇಡ್ ಮಾಡಿಲ್ಲ, ಯಾಕೆ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತಿದ್ದೆ ಅನ್ನೋದು ಕೂಡ ಅರ್ಥ ಆಗಿದೆ. ಸ್ಟೂಡೆಂಟ್ಸ್ಗೆ 3:30ಗೆ ವಿಡಿಯೋ ಪೋಸ್ಟ್ ಮಾಡಬೇಕು. ಸೊ ಐ ವಿಲ್ ಪೋಸ್ಟ್ ಇಟ್. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಗೋಲ್ಡ್ ಅಂತೂ ಆಲ್ ಟೈಮ್ ಹೈನ ಬ್ರೇಕ್ಔಟ್ ಮಾಡಿ ಹೋಗಿದೆ ಆಲ್ರೆಡಿ ಮೇಲಕ್ಕೆ. ಗೋಲ್ಡಲ್ಲಿ ಕೂಡ ರಿಟ್ರೇಸ್ಮೆಂಟ್ ಬಂದಿಲ್ಲ ಇವತ್ತು. ಗೋಲ್ಡ್ ಈಸ್ ಡನ್ ಇಟ್ ಆನ್ ಫ್ರೆಶ್ ನ್ಯೂ ಹೈ. ಸೊ ನೋಡುವ, ರಿಟ್ರೇಸ್ಮೆಂಟ್ ಬಂದರೆ ನೋಡುವ ಗೋಲ್ಡಲ್ಲಿ. ಬಟ್ ಗೋಲ್ಡಲ್ಲಿ ಸದ್ಯಕ್ಕೆ ಯಾವುದೇ ರಿಟ್ರೇಸ್ಮೆಂಟ್ ಬಂದಿಲ್ಲ. ಓಕೆ, ಥ್ಯಾಂಕ್ ಯು ಆಲ್.